ಹಾಯ್ ಹೆಲೋ ನಮಸ್ತೆ. ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರೋ ಭರ್ಜರಿ ಬ್ಯಾಚುಲರ್ಸ್ ಕನ್ನಡ ಸೀಸನ್ 2ರ ರಿಯಾಲಿಟಿ ಶೋ ಸದ್ಯ ಕಿರುತೆರೆ ಪ್ರೇಕ್ಷಕರಿಗೆ ಸಖತ್ ಫೇವರೇಟ್ ಆಗಿದೆ. ಎಲ್ಲಿ ನೋಡಿದ್ರೂ ಬರೀ ಬ್ಯಾಚುಲರ್ಸ್ ಮತ್ತು ಏಂಜಲ್ಗಳದ್ದೇ ಸದ್ದಾಗಿದೆ. ಪ್ರತಿ ವೀಕೆಂಡ್ನಲ್ಲೂ ವಿಭಿನ್ನವಾಗಿ ಪ್ರೇಕ್ಷಕರ ಮುಂದೆ ಬರ್ತಿದ್ದಾರೆ. ಅದರಲ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ ಡ್ರೋನ್ ಪ್ರತಾಪ್ ಮತ್ತು ಮಹಾನಟಿ ಗಗನ ಅವರ ಪರ್ಫಾರ್ಮೆನ್ಸ್ ನೋಡುಗರಿಗೆ ಹೆಚ್ಚು ಇಷ್ಟವಾಗ್ತಿದೆ. ಭರ್ಜರಿ ಬ್ಯಾಚುಲರ್ಸ್ನಲ್ಲಿ ಈ ವೀಕೆಂಡ್ ಭರ್ಜರಿ ಮನರಂಜನೆ ಸಿಗಲಿದೆ. ಪ್ರತಿ ವಾರದಂತೆ ಈ ವಾರ ಬ್ಯಾಚುಲರ್ಸ್ಗೆ ಒಂದು ವಿಭಿನ್ನ ಟಾಸ್ಕ್ ಕೊಡಲಾಗಿದೆ. ಎಸ್, ಈ ವೀಕೆಂಡ್ ಬ್ಯಾಚುಲರ್ಸ್ಗೆ ಡ್ರೀಮ್ ಗರ್ಲ್ ರೌಂಡ್ ನೀಡಲಾಗಿದೆ. ಈ ರೌಂಡ್ನಲ್ಲಿ ಬ್ಯಾಚುಲರ್ಸ್ ಕನಸಿನ ಹುಡುಗಿಯರಂತೆ ಏಂಜಲ್ಸ್ಗಳಾಗಿ ಕಂಗೊಳಿಸಿದ್ದಾರೆ. ಹೌದು, ತಮ್ಮ ಕನಸಿನ ಹುಡುಗಿಯರಂತೆ ಬ್ಯಾಚುಲರ್ಸ್ ಅವರ ಮೆಂಟರ್ಗಳನ್ನು ರೆಡಿ ಮಾಡಿದ್ದಾರೆ. ಪ್ರತಿ ಹುಡುಗರಿಗೂ ತಮ್ಮ ಡ್ರೀಮ್ ಗರ್ಲ್ ಹೀಗೆ ಇರಬೇಕು, ಇಷ್ಟೆಲ್ಲ ಗುಣಗಳಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅಂತೆಯೇ ಭರ್ಜರಿ ಬ್ಯಾಚುಲರ್ಸ್ ತಮ್ಮ ಮೆಂಟರ್ಗಳನ್ನು ಥೇಟ್ ಡ್ರೀಮ್ ಗರ್ಲ್ನಂತೆಯೇ ಮೇಕ್ ಓವರ್ ಮಾಡಿಸಿದ್ದಾರೆ. ಇದೇ ವೇಳೆ ನನ್ನ ಡ್ರೀಮ್ ಗರ್ಲ್ ಟ್ರೆಡಿಷನಲ್ ಆಗಿದ್ರೆ ಚಂದ ಅಂದಿದ್ದಾರೆ ಡ್ರೋನ್. ಈ ಪ್ರೋಮೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಶೀಘ್ರದಲ್ಲೇ ಮದುವೆ ಆಗ್ತಾರಾ ಡ್ರೋನ್ ಪ್ರತಾಪ್ ಅಂತ ಅಭಿಮಾನಿಗಳು ಕಾಮೆಂಟ್ಗಳನ್ನು ಮಾಡ್ತಿದ್ದಾರೆ. ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ಡ್ರೋನ್ ಪ್ರತಾಪ್ಗೆ ಗಗನ ಮೆಂಟರ್ ಆಗಿದ್ದಾರೆ. ಈ ವಾರ ಡ್ರೀಮ್ ಗರ್ಲ್ ರೌಂಡ್ ನಡೀತಾ ಇದೆ. ಹೀಗಾಗಿ ಪ್ರತಾಪ್ ಗಗನ ಅವರನ್ನ ಬೀದಿ ಬದಿಗೆ ಕರೆದುಕೊಂಡು ಹೋಗಿ ರಸ್ತೆಯಲ್ಲಿ ಎಲ್ಲರ ಮುಂದೆ ಅವರಿಗೆ ಜಡೆ ಹಾಕಿ ಹೂ ಮುಡಿಸಿದ್ದಾರೆ. ವೇದಿಕೆಗೆ ಡ್ರೋನ್ ಪ್ರತಾಪ್ ಪಂಚೆ ಶರ್ಟ್ ಧರಿಸಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಪುಟ್ನಂಜ ಸಿನಿಮಾ ಸ್ಟೈಲ್ನಲ್ಲಿ ಎಂಟ್ರಿ ಕೊಟ್ರೆ, ಗಗನ ಪುಟ್ಮಲ್ಲಿ ಹಾಡಿನಲ್ಲಿ ನಟಿ ಮೀನಾ ಹೆಜ್ಜೆ ಹಾಕಿದಂಗೆ ಥೇಟ್ ಅದೇ ಸ್ಟೈಲ್ನಲ್ಲಿ ಸೀರೆಯುಟ್ಟು ಪಕ್ಕಾ ಸಂಪ್ರದಾಯಸ್ಥ ಹುಡುಗಿಯಾಗಿ ಮಿಂಚಿದ್ದಾರೆ. ಗಗನರನ್ನ ಸುಸಂಸ್ಕೃತವಾಗಿ ತೋರಿಸಬೇಕು ಅನ್ನೋದು ಡ್ರೋನ್ ಪ್ರತಾಪ್ ಅವರ ಯೋಚನೆಯಾಗಿತ್ತು. ಡ್ರೋನ್ ಪ್ರತಾಪ್ ಮತ್ತು ಗಗನ ಗೆಟಪ್ಗೆ ಕ್ರೇಜಿ ಸ್ಟಾರ್ ಮತ್ತು ರಚಿತಾ ರಾಮ್ ಫಿದಾ ಆಗಿದ್ದಾರೆ. ನೀವಿಬ್ರು ವೇದಿಕೆಗೆ ಬಂದ್ರೆ ಮ್ಯಾಜಿಕ್ ಮಾಡ್ತೀರಾ ಕಣ್ರೋ ಅಂತ ಡಿಂಪಲ್ ಕ್ವೀನ್ ರಿಯಾಕ್ಟ್ ಮಾಡಿದ್ದಾರೆ. ಡ್ರೋನ್ ಪ್ರತಾಪ್ ಹಾಗೂ ಗಗನ ಭರ್ಜರಿ ಬ್ಯಾಚುಲರ್ಸ್ ಶುರುವಿನಿಂದಲೂ ಪ್ರೇಕ್ಷಕರನ್ನ ರಂಜಿಸುತ್ತಿದ್ದಾರೆ. ಈ ರಿಯಾಲಿಟಿ ಶೋನಲ್ಲಿ ಇವರಿಬ್ಬರು ಪ್ರತಿ ವೀಕೆಂಡ್ ಯಾವ ಹೊಸ ಕಾನ್ಸೆಪ್ಟ್ ಹೊತ್ತು ನಮ್ಮ ಮುಂದೆ ಬರ್ತಾರೆ ಅಂತ ಅಭಿಮಾನಿಗಳು ಕಾದು ಕುಳಿತಿರ್ತಾರೆ. ಅಂತೆಯೇ ಈ ವಾರ ಕಿರುತೆರೆ ವೀಕ್ಷಕರಿಗೆ ಮಸ್ತ್ ಮನರಂಜನೆ ಸಿಗಲಿದೆ.